ಎಲ್ಲರಿಗೂ ನಮಸ್ಕಾರ. ನಾವು ಗಂಟಲು ನೋವಿದ್ದಾಗ ಯೂಶ್ವಲಿ ಶುಂಠಿ ಕಷಾಯವನ್ನು ಮಾಡ್ಕೊಂಡು ಕುಡಿತೀವಿ, ಅಥವಾ ಬೇರೆ ಬೇರೆ ರೀತಿಯ ತೀಕ್ಷ್ಣ ಉಷ್ಣ ದ್ರವ್ಯಗಳಿಂದ ಮಾಡಿರ್ತಕ್ಕಂಥ ಕಷಾಯಗಳನ್ನು ಕುಡಿತೀವಿ. ಆವಾಗ ಗಂಟಲು ನೋವು ಕಡಿಮೆ ಆಗುತ್ತೆ. ಇದು ಸಹಜ. ಎಷ್ಟೋ ಸಾರಿ ಗಂಟಲು ನೋವು ಜೊತೆಗೆ ಗಂಟಲು ಕೆಂಪಗಾಗಿರುತ್ತೆ, ಅದ್ರ ಜೊತೆಗೆ ಉರಿ ಇರುತ್ತೆ, ತುಂಬ ನೋವಿರುತ್ತೆ, ಕಫಾನೂ ಕಟ್ಕೊಂಡಿರುತ್ತೆ. ಇಂಥ ಸಮಯದಲ್ಲಿ ಬರೀ ಶುಂಠಿ ಕಷಾಯ ಅಥವಾ ತೀಕ್ಷ್ಣ ಉಷ್ಣ ದ್ರವ್ಯದ ಕಷಾಯ ಅಷ್ಟೇ ಬಳಸಬಾರ್ದು. ಅದರ ಜೊತೆಗೆ ಮಧುರ ದ್ರವ್ಯ ಇರತಕ್ಕಂಥ ಕಷಾಯಗಳನ್ನು ನಾವು ಬಳಸಬೇಕು. ಅಥವಾ ಹಾಲು, ಸಕ್ಕರೆ, ಬೆಣ್ಣೆಯನ್ನು ಬಳಸ್ಬೋದು, ತುಪ್ಪ ಬಳಸ್ಬೋದು, ಪಾಯಸ, ಖೀರು ಈ ರೀತಿ ಬಳಸಿದಾಗ ಅಲ್ಲಿ ನಮಗೆ ಉರಿ ಮತ್ತು ರೆಡ್ನೆಸ್ ಅಂದರೆ ಕೆಂಪಗಾಗಿರೋದು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಯಾವತ್ತೂ ಗಂಟಲು ನೋವಿದ್ದಾಗ ಈ ರೀತಿ ಎರಡನ್ನೂ ಬ್ಯಾಲೆನ್ಸ್ ಮಾಡೋದು ತುಂಬ ಇಂಪಾರ್ಟೆಂಟು. ಅದನ್ನು ನೋಡಿ ನಾವು ತಿಳ್ಕೊಂಡು ಬಳಸಿದರೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಎಲ್ಲರಿಗೂ ನಮಸ್ಕಾರ.